ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಸಪ್ತಮ ಸ್ತೋತ್ರದಲ್ಲಿ 8ನೇ ಶ್ಲೋಕ. ನಾಗಾರಿರುಗ್ರಬಲ ಪೌರುಷ ಆಪವಿಷ್ಣುವಾಹತ್ವಮುತ್ತಮಜಗೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖದೇವಗಣೈರಚಿಂತ್ಯಂ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ. ಹಿಂದಿನ ಶ್ಲೋಕಗಳಲ್ಲಿ ಬ್ರಹ್ಮದೇವರು, ತದನಂತರ ರುದ್ರದೇವರು, ತದನಂತರ ಶೇಷದೇವರು, ಇವರೆಲ್ಲರೂ ಕೂಡ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ತಮ್ಮ ತಮ್ಮ ಕಾರ್ಯವನ್ನ ಮಾಡಲು ಸಮರ್ಥರಾಗಿದ್ದಾರೆ ಅಂತ ಹೇಳಿದರು. ಈಗ ಗರುಡದೇವರು ಕೂಡ ಲಕ್ಷ್ಮಿಯ ಕಟಾಕ್ಷದಿಂದಲೇ ಎಲ್ಲವನ್ನು ಮಾಡುತ್ತಾರೆ ಹಾಗೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಾಗಾರಿ ರುಗ್ರ ಬಲ ಪೌರುಷಃ ಆಪ, ನಾಗಾರಿ ರುಗ್ರ ಬಲ ಪೌರುಷಃ ಆಪ ವಿಷ್ಣುವಾಹತ್ವಂ ಉತ್ತಮ ಜವಃ ಯದ್ ಅಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖದೇವಗಣೈಃ ಅಚಿಂತ್ಯಂ ಶ್ರೀಃ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ನಾಗಾರೀತಿ ಉಗ್ರಬಲ ಪೌರುಷ. ನಾಗಾರಿ ಉಗ್ರೇ ಭಯಂಕರೇ ಬಲಂ. ಉಗ್ರವಾದ ಬಲ ಅಂದ್ರೆ ಭಯಂಕರವಾದ ಶರೀರ ಬಲ ಉಳ್ಳವರು ಅಂತ ಅರ್ಥ. ತಚ್ಚ ಪೌರುಷಂ ಪರಾಕ್ರಮ. ಬಲ ಪರಾಕ್ರಮ ಎಲ್ಲವೂ ಇರತಕ್ಕವರು ಅಂತ ಗರುಡದೇವರು. ಉತ್ತಮ ಜವಹ, ಉತ್ತಮವಾದ ವೇಗವುಳ್ಳವರು. ಗರುಡ ವೇಗ ಅಂತ ಭಾರಿ ಪ್ರಸಿದ್ಧ ಅದು. ಪರಮಾತ್ಮ ನಾವೇ ನೋಡ್ತೀವಿ ನೋಡಿ, ಏರೋಪ್ಲೇನ್ ಎಷ್ಟು ಫಾಸ್ಟ್ ಇದೆ. ಈ ಬಸ್ಸು ಟ್ರೈನ್ ಕಂಪೇರ್ ಮಾಡಿದಾಗ ಫ್ಲೈಟ್ ಫಾಸ್ಟ್ ಇದೆ ಹೋಗೋದು. ಗರುಡದೇವರು ಎಲ್ಲ ವೇಗವನ್ನು ಮೀರಿದವರು ಅವರು. ಉತ್ತಮ ಜವಹ ಅಂತ ಉತ್ತಮವಾದ ವೇಗವುಳ್ಳವರಾದ ನಾಗಾರಿಹಿ. ನಾಗ ಅಂದ್ರೆ ಸರ್ಪಗಳು, ಅದರ ವೈರಿ, ಅದರ ಅರಿ ಅಂದ್ರೆ ಶತ್ರು ಅಂತ ಅರ್ಥ. ನಾಗ ಅಂದ್ರೆ ಆನೆ ಅಂತಾನೂ ಇದೆ, ಅನೇಕ ಅರ್ಥ ಇದೆ. ಪ್ರಕೃತ ಸರ್ಪಗಳನ್ನೆಲ್ಲ ತಿನ್ನುವವರು ಅಂತ ಅರ್ಥ ಗರುಡದೇವರು. ನಾಗಾರಿಹಿ ಗರುಡ ಯದಪಾಂಗಲೇಶಂ ಆಶ್ರಿತ್ಯ, ಆ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷವನ್ನ ಆಶ್ರಯಿಸಿ, ಶಕ್ರಮುಖದೇವಗಣೈಃ ಅಚಿಂತ್ಯಂ. ಶಕ್ರ ಅಂದ್ರೆ ಇಂದ್ರ ಮೊದಲಾದ ದೇವತೆಗಳಿಂದ ಪಡೆಯಲು, ಇಂದ್ರ ಮೊದಲಾದ ದೇವತೆಗಳು ಅಂದ್ರೆ ಸೂರ್ಯ ಮುಂತಾದವರು, ಯಾರಿಂದಲೂ ಕೂಡ ಪಡೀಲಿಕ್ಕೆ ಆಗದೇ ಇರುವ, ತೈಹಿ ಪಡೆಯಕ್ಕಾಗೋದು ಬಿಡಿ, ಚಿಂತನೆ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತಹ ಉತ್ತಮವಾದ ಪದವಿ. ಮನಸಾಪಿ ಭಾವಿತುಂ ಅಶಕ್ಯಂ, ಮನಸ್ಸಿನಿಂದ ಚಿಂತನೆ ಮಾಡಲು ಕೂಡ ಸಾಧ್ಯವಿಲ್ಲದ ಒಂದು ಪದವಿ. ಯಾವುದು? ವಿಷ್ಣುವಾಹತ್ವಂ, ವಿಷ್ಣುವಿನ ವಾಹನವಾಗಿ ಇರೋದು. ನೋಡಿ, ಶೇಷದೇವರನ್ನು ಹೇಳುವಾಗ ವಿಷ್ಣುವಿನ ಆಸನ, ಶಯ್ಯ ಹಾಗೆ ಅಂತೆಲ್ಲ ಹೇಳಿದರು. ಇನ್ನು ಗರುಡದೇವರನ್ನು ಹೇಳುವಾಗ ವಿಷ್ಣುವಾಹತ್ವ, ಆ ವಿಷ್ಣುವನ್ನ ಹೊತ್ಕೊಂಡು ಹೋಗೋದು ಎಂಬ ಒಂದು ಸೇವೆ, ಪರಮಾತ್ಮನ ಸೇವೆ ಏನಿದೆ ಅಂತಹ ಉತ್ತಮವಾದ ಒಂದು ಸೇವೆ. ಅದು ಇಂದ್ರಾದಿ ದೇವತೆಗಳಿಗೆ ಮನಸಾಪಿ ಕಲ್ಪನೆ ಮಾಡಲಿಕ್ಕೆ ಅಸಾಧ್ಯವಾದ ಒಂದು ಉತ್ತಮ ಅನುಗ್ರಹ. ಅಂತ ಅನುಗ್ರಹವನ್ನ ಪಡೆದರು ಅಂತ ಅರ್ಥ. ಯಾರಿಂದ? ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ವಿಷ್ಣುವಿನ ವಾಹನವಾಗಿ ಇರತಕ್ಕ ಒಂದು ಭಾಗ್ಯವನ್ನ ಗರುಡದೇವರು ಪಡೆದಿದ್ದಾರೆ. ಅಂತಹ ಲಕ್ಷ್ಮೀದೇವಿಗೆ ಅನುಗ್ರಹ ಹೇಗೆ ಬಂತು ಹಾಗೆಂದ್ರೆ, ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ, ಪರಮಾತ್ಮನ ಕೃಪಾ ಕಟಾಕ್ಷದಿಂದ ಬಲ ಸಾಮರ್ಥ್ಯವನ್ನ ಹೊಂದಿರತಕ್ಕ ಆ ಲಕ್ಷ್ಮೀದೇವಿ ಆಶ್ರಯವನ್ನು ಪಡೆದಿದ್ದೆ ಆ ಅಜಿತನಾಮಕ ಪರಮಾತ್ಮ. ಅವನೇ ಎಲ್ಲರಿಗೂ ಆಧಾರನಾಗಿ ಇರತಕ್ಕ ಆ ಪರಮಾತ್ಮ, ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ ಅಂತ ಅರ್ಥ. ನಾಗಾರಿರುಗ್ರ ಬಲ ಪೌರುಷ ಆಪ ವಿಷ್ಣುವಾಹತ್ವಮುತ್ತಮ ಜವೋ ಯದಪಾಂಗಲೇಶಂ ಆಶ್ರಿತ್ಯ ಶಕ್ರಮುಖದೇವಗಣೈರಚಿಂತ್ಯಂ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.